ಸರ್ಕಾರ ಹೌದು ಪರ್ಮಿಷನ್ ಕೊಟ್ಟಿಲ್ಲ. ಹೋರಾಟ ಮಾಡೋದಕ್ಕೆ ಪರ್ಮಿಷನ್ ಹಾಕಬೇಕು. ನಮ್ಮ ಸಂವಿಧಾನದಲ್ಲಿದೆ ಹೋರಾಟ ಪ್ರತಿಯೊಬ್ಬ ನಾಡಿನ ಕನ್ನಡಿಗರ ಹಕ್ಕು. ಹಾಗಾಗಿ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ನಿನ್ನೆಯಿಂದಲೂ ಕೂಡ ನಮ್ಮ ಕರ್ನಾಟಕ ಸಂಘಟನೆ ಒಕ್ಕೂಟದ ಅನೇಕ ಕಾರ್ಯಕರ್ತರು, ಸಾವಿರಾರು ಜನ ಕಾರ್ಯಕರ್ತರನ್ನ ರಾಜ್ಯವ್ಯಾಪಿ ಬಳಸಿದ್ದಾರೆ. ನಮ್ಮನ್ನು ಕೂಡ ನಿನ್ನೆ ರಾತ್ರಿ ಮಧ್ಯಾಹ್ನ ಒಳಪಡಿಸಿದ್ರು. ನಾವು ತಲೆ ಕೆಡಿಸ್ಕೊಂಡಿದ್ದೀವಿ. ಏನು ಪೊಲೀಸ್ ಇಲಾಖೆಯಿಂದ ಹೊರ ಬಂದಿದ್ದೀವಿ. ಆದ್ರೆ ಇವತ್ತು ಕೂಡ ಏನು ಈ ರಾಜ್ಯ ಸರ್ಕಾರ ತಮ್ಮ ಇಕ್ಕಟ್ಟ ನೀತಿಯನ್ನು ಅನುಸರಿಸ್ತಾ ಇದೆ. ಇದು ನಿಜವಾಗ್ಲೂ ಕೂಡ ಖಂಡನೀಯ. ನಮ್ಮ ಅನೇಕ ಕನ್ನಡಪರ ಹೋರಾಟಗಾರರನ್ನ, ಕನ್ನಡಪರ ಏನು ಸಂಘಟನೆಗಳನ್ನ, ಕನ್ನಡಪರ ಸಂಘಟನೆ ನಾಯಕರನ್ನ, ಕಾರ್ಯಕರ್ತರನ್ನ ಇವತ್ತು ಬಂಧಿಸಿದ್ದಾರೆ. ನಿನ್ನೆಯಿಂದಲೂ ಕೂಡ ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಸರ್ಕಾರಕ್ಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅಲ್ಲದೆ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಹೋರಾಟ ಮಾಡೋದು ಪ್ರತಿಯೊಬ್ಬನ ಹಕ್ಕು ಅಂತ. ಇವತ್ತು ನಮ್ಮ ಹಕ್ಕನ್ನು ರದ್ದುಗೊಳಿಸೋದಕ್ಕೆ ಇವ್ರಿಗೆ ಏನು ಅಧಿಕಾರ ಇದೆ? ಏನು ಅಧಿಕಾರ ಇದೆ ಇವ್ರಿಗೆ? ಯಾರು ಕೊಟ್ಟಿದ್ದ ಇವತ್ತು ಹೋರಾಟವನ್ನ ಮಾಡಬಾರ್ದು ಅಂತ ಹೇಳಕ್ಕೆ ಇವ್ರ ವಿಚಾರ? ಇವತ್ತು ನಮ್ಮ ಹಕ್ಕುಗಳನ್ನ ಇವತ್ತು ಏನು ಮರಾಠಿ ಅಭಿವೃದ್ಧಿ ಪ್ರಾಧಿಕಾರವನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ನಾವು ಈಗಾಗಲೇ ರಾಜ್ಯವ್ಯಾಪಿ ಹೋರಾಟವನ್ನ ನಡೆಸ್ತಾ ಇದ್ದೀವಿ. ಇವತ್ತು ಸರ್ಕಾರ ಈ ಬಂಧನ ವಿಫಲಗೊಳಿಸಕ್ಕೆ ನಾನಾ ರೀತಿಯಿಂದ ನಿನ್ನೆಯಿಂದ ಅನೇಕ ಕನ್ನಡಪರ ಸಂಘಟನೆಯನ್ನ, ಕನ್ನಡಪರ ಹೋರಾಟಗಾರರನ್ನ ಮತ್ತು ಕರ್ನಾಟಕ ಪರ ಸಂಘಟನೆ ಒಕ್ಕೂಟದ ಅನೇಕ ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ. ಮತ್ತೆ ಈ ಭಾಗಕ್ಕೆ ಅನೇಕ ಸಾವಿರಾರು ಜನ ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ. ಇದು ನಿಜವಾಗ್ಲೂ ಕೂಡ ಖಂಡನೀಯ.